ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಬಾಡ್ಮಸ್ ನಿಯಮದ ಒಂದಿಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಬನ್ನಿ. ಈಗ ಇದಕ್ಕೆ ನಾವು ಪೂರ್ವ ತಯಾರಿ ಏನು ಮಾಡ್ಕೋಬೇಕು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗ ನೋಡೋಣ. ಇಲ್ಲಿ ಬಿ ಅಂದರೆ ಬ್ರಕೆಟ್ ಅಂದರೆ ಆವರಣಗಳು. ಬ್ರಕೆಟ್ ಅಂದರೆ ಏನು ರೀ? ಆವರಣಗಳು. ಇದರಲ್ಲಿ ಆವರಣಗಳು ಯಾವ್ಯಾವ ಬರ್ತಾವೆ ನೋಡೋಣ. ಈಗ ಮೊದಲನೇದಾಗಿ ರೇಖಾವರಣ. ಒಂದು ರೇಖೆ ಇರ್ತೈತೆ, ಇದಕ್ಕೇನಂತಾರೆ ರೇಖಾವರಣ ಅಂತ ಕರೀತಾರೆ. ನೆಕ್ಸ್ಟು ಅಲ್ಪಾವರಣ. ಇದನ್ನು ಸಾಮಾನ್ಯವಾಗಿ ನಾವು ಎಲ್ಲ ಕಡೆ ಬಳಸ್ತೀವಿ, ಅಲ್ಪಾವರಣ. ನೆಕ್ಸ್ಟು ಪುಷ್ಪಾವರಣ. ಪುಷ್ಪಾವರಣ. ನೆಕ್ಸ್ಟು ಚೌಕಾವರಣ ಅಥವಾ ಇದು ಇಂಗ್ಲೀಷ್ನಾಗ ಬೇರೆ ಬೇರೆ ಹೆಸರು. ರೇಖಾವರಣ ಇದು ಗೊತ್ತೈತೆ. ನೆಕ್ಸ್ಟ್ ಅಲ್ಪಾವರಣ ಗೊತ್ತೈತೆ. ಇವೆರಡು ಕನ್ಫ್ಯೂಸ್ ಆಗ್ತವೆ ನಿಮಗೆ. ಇದಕ್ಕೆ ಕರ್ಲಿ ಬ್ರೆಕೆಟ್ ಅಂತ ಕರೀತಾರೆ, ಇದಕ್ಕೆ ಸ್ಕ್ವೇರ್ ಬ್ರೆಕೆಟ್ ಅಂತ ಕರೀತಾರೆ ಇಂಗ್ಲೀಷ್. ಇಲ್ಲೇ ನೋಡಿರಿ, 20/5 ಬ್ರೆಕೆಟ್ 10/5. ಈ ರೀತಿ ಸಿಂಪಲ್ ಇರುವಂಥ ಕ್ವಶನ್ಗಳು ಕೇಳ್ತಾರೆ. ನಾವಾಗ ಯಾವ ರೀತಿ ಲೆಕ್ಕ ಮಾಡಬೇಕು ನೋಡೋಣ. 20/5 5 ಒಂದಲೇ 5 ಎರಡಲೇ. ಇಲ್ಲಿ ನೋಡಿರಿ, ಇಲ್ಲಿ ಬ್ರೆಕೆಟ್ ಅಂದರೆ ಗುಣಾಕಾರ ಬರೆದಿರಬೇಕು. ನೀವೇನು ಮಾಡ್ತೀರಿ? ಈಗ 5 ಒಂದಲೇ 5 ಎರಡಲೇ ಮಾಡ್ತೀರಿ. ನೀವೇನು ತಿಳ್ಕೊತೀರಿ? ಈಗ ಬ್ರೆಕೆಟಿಗೆ ಸಂಬಂಧಪಟ್ಟಿದ್ದು 5 ಅಂತ ಇಟ್ಕೋತೀರಿ, ಅದು ತಪ್ಪು. ಈ ರೀತಿ ಮಾಡಿದಾಗ ನೋಡಿರಿ, ಇದನ್ನು ಇನ್ನೊಂದು ರೀತಿ ನೋಡ್ತೇನೆ ಹೇಳಿ. 20/5 ಬ್ರೆಕೆಟ್ 10/5 ಈ ರೀತಿ ಐತೆ ಅಂತ ಇಟ್ಕೊರಿ. 20/5 ಇಂಟು 2 20/10. ಆನ್ಸರ್ ಏನಾಯ್ತು ರೀ? 100. ಆನ್ಸರ್ 2. ಆದರೆ ಇದು ತಪ್ಪಾದ ಉತ್ತರ. ಯಾಕೆ ತಪ್ಪಾಕೈತೆ ನೋಡ್ರಿ. ಇಲ್ಲ 20/5 5 ಒಂದಲೇ ಈ ರೀತಿ ಮಾಡಬೇಕು. 20/5 ಗುಣಾಕಾರ 2 ಈ ರೀತಿ ಮಾಡ್ಕೋಬೇಕು. ಇದನ್ನು 5 ಒಂದಲೇ 5 4 4 7 8 ಇದು ಸರಿಯಾದ ಉತ್ತರ. 5 ಒಂದಲೇ 5 4 4 7 8 ಇದು ತಪ್ಪಾದ ಉತ್ತರ, ರಾಂಗ್ ಆನ್ಸರ್. ಇಲ್ಲಿ ಬಾಡ್ಮಸ್ ನಿಯಮದ ಪ್ರಕಾರ ಫಸ್ಟ್ ನಾವು ಭಾಗಾಕಾರ ಮಾಡಬೇಕು. ಬ್ರಕೆಟ್ ಒಳಗೆ ಬಿಡಿಸಿರಿ, ಆದರೆ ಇದಕ್ಕೆ ಸಂಬಂಧಪಟ್ಟಿದ್ದು ಬ್ರಕೆಟ್ ಮುಗಿತದೆ. ಗುಣಾಕಾರ ಚಿಹ್ನೆ ಹಾಕಿ ಹಚ್ಕೋಬೇಕು. ಗುಣಾಕಾರ ಚಿಹ್ನೆ ಆದಮೇಲೆ ಇದನ್ನು ಬರ್ಕೋತೀರಿ. ಇದು ಬರ್ಕೊಂಡ್ಮೇಲೆ ಭಾಗಾಕಾರ ಫಸ್ಟ್ ಮತ್ತು ಡಿವಿಷನ್ ಬರ್ತದೆ, ಆಮೇಲೆ ಎಮ್ ಬರ್ತದೆ. ಅದಕ್ಕೆ ನಾವೇನು ಮಾಡ್ತೀರಿ? ಫಸ್ಟ್ ಭಾಗಾಕಾರ ಮಾಡ್ತೀರಿ. 5 ಒಂದಲೇ 5 4 ಈ ರೀತಿ ನಾವು ಲೆಕ್ಕಗಳನ್ನ ಮಾಡ್ಬೋದು. ಇದು ಸರಿಯಾದ ಉತ್ತರ. ಇಂಥ ಲೆಕ್ಕಗಳು ಸಾಕಷ್ಟು ನಿಮಗೆ ಕನ್ಫ್ಯೂಸನ್ನು ಮಾಡ್ತಾವೆ. ಅದಕ್ಕೆ ನಿಯಮದ ಪ್ರಕಾರನ ಹೋಗಬೇಕು. ಬಾಡ್ಮಸ್ ನಿಯಮದಲ್ಲಿ ಯಾವ ರೀತಿ ಲೆಕ್ಕಗಳನ್ನು ಬಿಡಿಸಬೇಕು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಇದ್ದೀರಿ. ಇನ್ನೊಂದಿಷ್ಟು ಲೆಕ್ಕಗಳು ಬೇಕಾದ್ರೆ ನೋಡಿ. ಇಲ್ಲಿ ಬ್ರಕೆಟ್ ಒಳಗೆ ಇಲ್ಲಿ 9 ಈ ರೀತಿಯೂ ಇದ್ದಾಗ ನಾವು ಯಾವ ರೀತಿ ಬಿಡಿಸ್ಬೇಕು ನೋಡಿರಿ. -18 ಭಾಗಾಕಾರ ಈ ರೀತಿ ಲೆಕ್ಕ ಇದ್ದಾಗ ಬ್ರಕೆಟ್ ಒಳಗೆ ಈ ಭಾಗಾಕಾರ ಬಿಡಿಸ್ಬೇಕು, ಇದು ಬಿಡಿಸ್ಬೇಕು. ಫಸ್ಟ್ ಯಾವ್ದು ಇರ್ತೈತಿ ಅದನ್ನ ಬಿಡಿಸ್ಬೇಕು ರೀ. ಹಾಗಾದರೆ ಬ್ರಕೆಟ್ ಒಂದು ಸ್ಟೆಪ್ ತೊಗೊಂಡಾಗ 4 ಒಂದಲೇ 4 4 ಇದು 4 ಆಯಿತು. ಬಾಗ್ಲೆ
ಇಲ್ಲಿ 2 ತಗೋತೀರಿ. ನೆಕ್ಸ್ಟ್ ನೋಡಿರಿ -18/9. ಈಗ ಇಲ್ಲಿ ಬ್ರಕೆಟ್ ಅಂದರೆ ಗುಣಾಕಾರ, 2 ಒಂದೇ 2 ಎರಡಲೆ ನೋಡಿರಿ 2 ಆನ್ಸರ್. ಈಗ ಫಸ್ಟ್ ಇದನ್ನು ಬಿಡಿಸ್ಬೇಕು ನೋಡಿರಿ. ಇದು ಪ್ಲಸ್ ಇಂಟು ಮೈನಸ್, -9 ಒಂದೇ 9 ಎರಡಲೆ ಇಂಟು 2 = ಮೈನಸ್ ಇಂಟು ಪ್ಲಸ್ ಮೈನಸ್ 2 2 = 4. ಈ ರೀತಿ ಬಿಡಿಸ್ಬೇಕು. ನಾವು ಇಲ್ಲಿ ಏನು ತಪ್ಪು ಮಾಡ್ಬೋದು ನೋಡ್ರಿ ಈಗ ಇಲ್ಲಿ ತಪ್ಪಾಗ್ಬೋದು. ಫಸ್ಟ್ ಇದನ್ನು ಬಿಡಿಸಿದ್ರೆ ಏನಾಗುತ್ತೆ, ಸಿಂಪಲ್ ನೋಡಿರಿ. 4/2 ಐತಿ. ಫಸ್ಟ್ ಇದನ್ನು ಬಿಡಿಸಿದ್ರೆ 16/2 ಒಂದೇ 2 ಎರಡಲೆ 2 ಐತ್ರಿ. ಇದರ ಆನ್ಸರ್ ಎಷ್ಟು ಬಂತು ರೀ? 8 ಬರ್ತೈತಿ. ನಮ್ದು ಎಷ್ಟು ಬಂದೈತೆ ರೀ? ಇಲ್ಲಿ 2 ಬಂದೈತಿ. ಇದು ರಾಂಗ್ ಆನ್ಸರ್. ನೆಕ್ಸ್ಟ್ ಇಲ್ಲಿ ತಪ್ಪು ಮಾಡ್ತೀವಿ, ಅದನ್ನು ನಿಮ್ಗೆ ಕ್ಲಿಯರ್ ಮಾಡೀನಿ. ಇಲ್ಲಿ ಮೊದಲ ನೋಡಿರಿ -18/9 ಮಾಡಿ ಇಂಟು 2 ಮಾಡಬೇಕು. ಇದು ಸರಿಯಾದ ಕ್ರಮ. ನೀವು ಮೊದಲ ಗುಣಾಕಾರ ಮಾಡಿದರೆ ನೋಡಿರಿ, ಇದನ್ನು ಮಾಡಲಾರ್ದೆ ಇಲ್ಲಿ /9 ಮಾಡಿ ಫಸ್ಟ್ ಗುಣಾಕಾರ ಮಾಡ್ತೀರಿ. -18 9 ಎರಡಲೆ 18 /18 ಮಾಡಿದರೆ -18/18 ಅಂದರೆ -1. ಇದು ತಪ್ಪಾದ ಉತ್ತರ. ಇದು ತಪ್ಪಾದ ಉತ್ತರ ಅಂದರೆ ಆನ್ಸರ್ 4 ಬರ್ತೈತಿ. ಇದು ಸರಿಯಾದ ಉತ್ತರ. ಸರಿಯಾಗಿ ಲೆಕ್ಕಗಳನ್ನ ನೋಡಬೇಕು, ಅದೇ ರೀತಿ ನಾವು ಬಿಡಿಸ್ಬೇಕು. ಅವಾಗ ನಮಗೆ ಸರಿಯಾದ ಉತ್ತರ ಸಿಗ್ತೈತಿ. ಈ ರೀತಿ ನಾವು ಬಾರ್ಮಸ್ ಲೆಕ್ಕಗಳನ್ನ ಮಾಡ್ಬೋದು. ನಾನು ಸಾಕಷ್ಟು ಲೆಕ್ಕಗಳನ್ನ ನೋಡೋಣ. ಎಷ್ಟು ಸರ್ ಬ್ರಕೆಟ್ ಅಂದರೆ ಗುಣಾಕಾರ ಅಂತ ಗೊತ್ತೈತೆ. 24/6. ಫಸ್ಟ್ ಇಲ್ಲಿ ಏನು ಮಾಡ್ಬೇಕು ರೀ? ಇದನ್ನು ಬಿಡಿಸ್ಬೇಕು. ಇಂಟು 4, 2 × 2 4, 3 - 1. ಈಗ ಭಾಗಾಕಾರ ಬಿಡಿಸ್ಬೇಕು. ಇದು ಮೈನಸ್, ಇದು 1 × 4. 4 + 3. 4 × 4 3 - 1. 24/6. 4 3 ಕೂಡಿಸ್ರಿ. 4 + 3 7, 7 - 1 6. ಈ ರೀತಿ ಬಿಡಿಸ್ಬೇಕು. 6 ಒಂದೇ 6 ನಾಲ್ಕಲೆ 4 × 6. ಇದರ ಆನ್ಸರ್ 24. ಈ ರೀತಿ ಲೆಕ್ಕಗಳನ್ನ ಮಾಡ್ಬೋದು. ಬಾರ್ಮಸ್ ಲೆಕ್ಕಗಳನ್ನ ಈ ರೀತಿ ಸಾಕಷ್ಟು ಕನ್ಫ್ಯೂಷನ್ ಇರುವಂಥ ಕಾನ್ಸೆಪ್ಟನ್ನು ನೀವು ಇಲ್ಲಿ ಕ್ಲಿಯರ್ ಮಾಡ್ಕೊಂಡಿದ್ದೀರಿ. ಈ ವಿಡಿಯೋ ಯಾರೆಲ್ಲ ಇಷ್ಟಪಟ್ಟಿದ್ದೀರಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಅವ್ರಿಗೆ ಎಷ್ಟು ಉಪಯೋಗ ಆಗಲಿ. ಮುಂದಿನ ವಿಡಿಯೋಗಳನ್ನು ಇನ್ನಷ್ಟು ವಿಶೇಷದೊಂದಿಗೆ, ಗಣಿತದ ವಿಶೇಷದ ಲೆಕ್ಕಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ, ಧನ್ಯವಾದಗಳು.